ನಾನು ಡಿ.ಕೆ.ಶಿ ಒಗ್ಗಟ್ಟಾಗೆ ಇದ್ದೀವಿ ಅಂತ ಸಿಎಂ ಹೇಳಿದ್ದಾರೆ. ಬಹಳ ರೈಟ್ ಟೈಮಲ್ಲಿ ಸಿಎಂ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರೋದು. ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ಭವಿಷ್ಯ ನುಡಿತಾ ಇದ್ದಾರೆ, ಒಂದ್ ಕಡೆಯಲ್ಲಿ ಶಾಸಕರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಬಿಜೆಪಿ ಅವ್ರು ನೋಡಿದ್ರೆ ಸೆಪ್ಟೆಂಬರ್ ಅಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳೋದ್ರ ಜೊತೆಗೆ ಕಾಂಗ್ರೆಸ್ನವರೇ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಸಿಎಂಗೂ ಆಗ್ಬರಲ್ಲ ಅಂತ ಹೇಳ್ತಿದ್ದಾರೆ, ಸ್ವಪಕ್ಷದವರೇ ಎರಡೆರಡು ಪವರ್ ಶೇರಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಿಎಂ ಇದೆಲ್ಲವನ್ನು ತಾಪೆ ಹಾಕೋ ಕೆಲಸ ಮಾಡ್ಬೇಕು, ಇವಾಗ ಮುಚ್ಚಾಕೋ ಕೆಲಸ ಮಾಡಬೇಕು. ನಾವು ಸರಿ ಇದೀವಿ ಕಣ್ರಪ್ಪ, ನಮ್ಮ ಮಧ್ಯ ಏನೂ ಆಗಿಲ್ಲ ಅಂತ ತೋರಿಸ್ಕೊಳ್ಬೇಕು. ಇದು ಹೈಕಮಾಂಡ್ ನಾಯಕರು ಸಿಎಂಗೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಒಗ್ಗಟ್ಟಾಗಿದ್ದೀರಿ ಅಂತ ರಾಜ್ಯದ ಜನತೆ ಗೊತ್ತಾಗಬೇಕು, ಅಥವಾ ಈ ಪಕ್ಷದಲ್ಲಿರುವಂಥ ಶಾಸಕರುಗಳಿಗೆ ಕಾರ್ಯಕರ್ತರಿಗೆ ಗೊತ್ತಾಗಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರ ಬಾಯಿಯಿಂದ ಹೇಳಿಸಿದ್ರು, ಅಥವಾ ಸಿದ್ದರಾಮಯ್ಯನವರೇ ಇದ್ಯಾಕೋ ತಾಳ ತಪ್ತಾ ಇದೆ, ಹಾದಿ ತಪ್ತಾ ಇದೆ, ಕಂಟ್ರೋಲಿಗೆ ತರಬೇಕು ಅಂತ ಹೇಳಿದ್ರು ಗೊತ್ತಿಲ್ಲ. ಏನು ಹೇಳಿದ್ರು ಅಂತಂದರೆ, ಮಾಧ್ಯಮಗಳ ಎದುರು ಡಿ.ಸಿ.ಎಂ ಕೈ ಹಿಡಿದು ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶಿಸಿದ ಸಿದ್ದು, ಸರ್ಕಾರ 5 ವರ್ಷ ಬಂಡೆ ರೀತಿ ಇರುತ್ತೆ, ಯಾರಿಂದಲೂ ಅಲ್ಲಾಡ್ಸಕ್ ಆಗಲ್ಲ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಬೈಟ್ ಇದೆ, ನೋಡ್ಕೊ ಬಂದ್ಬೇಡೋಣ ಬನ್ನಿ. ಸರಿ, ಮತ್ತೆ ಬಿಜೆಪಿ ಅವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಿ, ಇದು ಸಿದ್ದರಾಮಯ್ಯನವರ ಬೈಟ್ ಆಗಿತ್ತು. ನೋಡ್ರಪ್ಪ, ನಾವು ಚೆನ್ನಾಗೇ ಇದ್ದೀವಿ, ನಾನು ಇವನು ಚೆನ್ನಾಗೇ ಇದ್ದೀವಿ ಅಂತ ಹೇಳಿದ್ದಾರೆ. ಈ ಹಿಂದೆನೂ ಈ ಥರದೊಂದು ರಾಹುಲ್ ಗಾಂಧಿ ಅವರು ಬಂದು ಇಬ್ರು ಅಕ್ಕಪಕ್ಕದಲ್ಲಿ ನಿಲ್ಸ್ಕೊಂಡ್ರು, ಇವರಿಬ್ರು ಸೂಪರ್ ಆಗಿದ್ದಾರೆ ಅಂತ ಕೈ ಎತ್ತಿದ್ರು. ಅದಾದ್ಮೇಲೆ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಸುರ್ಜೇವಾಲಾ ಅವರು ಕೂಡ ಇದೆಲ್ಲ ಊಹಾಪೋಹ ಅಷ್ಟೇ ರೀ, ನಾಯಕತ್ವ ಏನು ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಮಟ್ಟಿಗೆ ಏನೋ ಹಾದಿ ತಪ್ತಾ ಇದ್ದಿದ್ದು ಒಂಚೂರು ಇಲ್ಲಿಂದ ಸರಿ ಹೋಗಬಹುದೇನೋ ಅನ್ನುವಂಥ ರೀತಿಯಲ್ಲಿ ಆಗಿದೆ. ನೋಡಬೇಕು ಮುಂದೆ ಏನೇನು ಬೆಳವಣಿಗೆ ಆಗುತ್ತೆ ಅಂತ.